Describe the composition and functions of Security Council, Bhadrata Samiti. April 2019, 2024, July 20 and September 2020 ನಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು ಮಕ್ಕಳೇ. ಓಕೆ, ಆನ್ಸರ್. The structure of Security Council are, it has 15 members, out of which United States, Russia, United Kingdom, France and China are the permanent members. 5 ಜನ ಪರ್ಮನೆಂಟ್ ಮೆಂಬರ್ಸ್ ಇದ್ದಾರೆ, 5 ಸದಸ್ಯರು ಅಂದರೆ 5 ರಾಷ್ಟ್ರಗಳು. Okay, so the remaining 10 are non-permanent members and are elected by the General Assembly for the period of 2 years. ಉಳಿದ ಮೆಂಬರ್ಗಳು, ಸದಸ್ಯ ರಾಷ್ಟ್ರಗಳು 2 ವರ್ಷಕ್ಕೆ ಎಲೆಕ್ಟ್ ಆಗುತ್ತವೆ. Each member has the right to vote. ಪ್ರತಿಯೊಬ್ಬ ಸದಸ್ಯ ರಾಷ್ಟ್ರವು ಕೂಡ ವೋಟ್ ಮಾಡೋದಕ್ಕೆ ಅರ್ಹ, ಮತದಾನಕ್ಕೆ. But the consent of all permanent members is necessary for every decision. ಆದರೆ ಪ್ರತಿಯೊಂದು ನಿರ್ಧಾರಕ್ಕೂ ಈ ಎಲ್ಲ 5 ಶಾಶ್ವತ ಸದಸ್ಯರ ಒಪ್ಪಿಗೆ ಬೇಕಾಗತ್ತೆ. ಯಾರದು? ಯುನೈಟೆಡ್ ಸ್ಟೇಟ್ಸ್, ರಷ್ಯಾ, ಯುನೈಟೆಡ್ ಕಿಂಗ್ಡಮ್, ಫ್ರಾನ್ಸ್ ಅಂಡ್ ಚೈನಾ. ಓಕೆ, the functions are efforts for peaceful solution to global problems. Global problems ಏನ್ ನಡೀತಾ ಇದೆ, ಆ ಪ್ರಾಬ್ಲಮ್ಸ್ಗೆ ಶಾಂತಿಯುತವಾದ ಒಂದು ಸೊಲ್ಯೂಷನ್ ಅನ್ನ ಕಂಡುಹಿಡಿಯುವಂಥದ್ದು, ಪರಿಹಾರವನ್ನ ಕಂಡುಹಿಡಿಯುವಂಥದ್ದು. ಡಿಪ್ಲಾಯ್ಮೆಂಟ್ ಆಫ್ ಯುನೈಟೆಡ್ ನೇಷನ್ಸ್ ಪೀಸ್ ಕೀಪಿಂಗ್ ಫೋರ್ಸಸ್ ಫಾರ್ ಇಂಟರ್ನ್ಯಾಷನಲ್ ಪೀಸ್ ಅಂಡ್ ಆರ್ಡರ್. ಸೊ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಆರ್ಡರ್ ಅನ್ನ ಕಾಪಾಡುವ ಸಲುವಾಗಿ ಯುನೈಟೆಡ್ ನೇಷನ್ಸ್ ಏನ್ ಮಾಡಬಹುದು, ತನ್ನ ಒಂದು ಪೀಸ್ ಕೀಪಿಂಗ್ ಫೋರ್ಸಸ್ ಅನ್ನ ಕಳಿಸಬಹುದು. Next, appointment of judges of the International Court of Justice. So ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ನ್ಯಾಯಾಧೀಶರನ್ನ ನೇಮಕ ಮಾಡುವುದು ಈ ಸಂಸ್ಥೆ. ಓಕೆನಾ, Security Council. Next, the name refers to the candidacy of the Secretary General of the United Nations. Okay, these are the functions of Security Council.